ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ನಮ್ಮಲ್ಲಿ ಬಹುತೇಕ ಮಂದಿ ದುವಾ ಮಾಡುವಾಗ ದುವಾಕ್ಕೆ ಇಜಾಬತ್ತಿರುವ ಸಮಯಗಳು ಹೊತ್ತು ಅದ್ಯಾವುದು ಅಂತ ಕೇಳುವರಿದ್ದಾರೆ. ಆದರೆ ಹದೀಸ್ ಗ್ರಂಥಗಳಲ್ಲಿ ಉಲ್ಲೇಖಿಸಲ್ಪಟ್ಟಂತಹ ಕೆಲವು ವಿಶೇಷ ದಿನಗಳು, ವಿಶೇಷ ಹೊತ್ತುಗಳಿವೆ. ಅದನ್ನು ನಾವು ತಿಳಿದಿರಬೇಕಾಗಿದೆ. ಇವತ್ತು ನಾವು ಬುಧವಾರದ ದುಹುರ್ ಮತ್ತು ಅಸರ್ನ ಮಧ್ಯೆ ಇರುವಂತಹ ಒಂದು ಸಮಯದಲ್ಲಿ ದುವಾ ಮಾಡಿದರೆ ಇಜಾಬತ್ ಸಿಗುತ್ತದೆ ಎಂಬುದರ ಬಗ್ಗೆ ತಿಳಿಯೋಣ. ಜಾಬಿರ್ ಬಿನ್ ಅಬ್ದುಲ್ಲಾ ರಲಿಯಲ್ಲಾಹು ಅನ್ಹು ಹೇಳುತ್ತಾರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅಹ್ಜಾಬಿನ ಮಸೀದಿಯಲ್ಲಿ ದುವಾ ಮಾಡಿದರು. ಯಾವತ್ತು? ಸೋಮವಾರ, ಮಂಗಳವಾರ, ಬುಧವಾರ, ಈ 3 ದಿನದಲ್ಲಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ದುವಾ ಮಾಡಿದರು. ಅದರಲ್ಲಿ ಬುಧವಾರದ ಜುಹುರ್ ಮತ್ತು ಅಸರ್ನ ಮಧ್ಯೆ ಇರುವ ಸಮಯದಲ್ಲಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪ್ರಾರ್ಥನೆಯನ್ನು ಅಲ್ಲಾಹನು ಸ್ವೀಕರಿಸಿದರು. ಈ ಸ್ವೀಕರಿಸಿದ ಕಾರಣದಿಂದ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮುಖದಲ್ಲಿ ಸಂತೋಷದ ಅಲೆಯನ್ನು ನಮಗೆ ಕಾಣಲು ಸಾಧ್ಯವಾಯಿತು ಅಂತ ಹೇಳಿ ಜಾಬಿರ್ ರಲಿಯಲ್ಲಾಹು ಅನ್ಹು ಹೇಳುತ್ತಾರೆ. ಇದೇ ಜಾಬಿರ್ ರಲಿಯಲ್ಲಾಹು ಅನ್ಹು ಹೇಳುತ್ತಾರೆ, ಈ ಘಟನೆ ನಡೆದ ನಂತರ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬುಧವಾರ ದುವಾಕ್ಕೆ ಇಜಾಬತ್ ಸಿಕ್ಕಿದೆ ಸಂಗತಿ ತಿಳಿದ ನಂತರ ನನಗೇನಾದರೂ ಅವಶ್ಯಕತೆಗಳು ಎದುರಾದರೆ ಬುಧವಾರದಂದು ಅದೇ ಸಮಯಕ್ಕಾಗಿ ನಾನು ನಿರೀಕ್ಷಿಸ್ತಾ ಇದ್ದೆ. ಆ ಸಮಯದಲ್ಲಿ ನಾನು ದುವಾ ಮಾಡ್ತಾ ಇದ್ದೆ. ಜುಹುರ್ ಮತ್ತು ಅಸರ್ನ ಮಧ್ಯೆ ಸಮಯದಲ್ಲಿ ದುವಾ ಮಾಡ್ತಾ ಇದ್ದೆ. ಅಷ್ಟೇ ಅಲ್ಲ, ನನ್ನ ದುವಾ ಅಲ್ಲಾಹನು ಕಬೂಲ್ ಕೂಡ ಮಾಡ್ತಾ ಇದ್ದ. ಈ ಸಂಗತಿಯನ್ನು ತರ್ಗೀಬು ಫಿ ದುವಾ ಎಂಬ ಗ್ರಂಥದಲ್ಲಿ 87ನೇ ಪುಟದಲ್ಲಿ ಈ ಘಟನೆಯನ್ನು ಉಲ್ಲೇಖಿಸಿದ್ದನ್ನು ಕಾಣಲು ಸಾಧ್ಯವಾಗುತ್ತದೆ. ಆದ್ದರಿಂದ